ಮತ್ತೆ ನಮ್ಮ ನಡುವೆಯೇ ಮಾರುವೇಷ ಧರಿಸಿಕೊಂಡಿರುವ ಕರಾಳ ಮುಖಗಳನ್ನ ಬಯಲು ಮಾಡೋದೇ ಕವರ್ ಸ್ಟೋರಿ. ಇವತ್ತು ಕೂಡ ಅಂತಹದ್ದೇ ಒಂದು ಕರಾಳ ಮುಖವನ್ನ ನಿಮ್ಮ ಮುಂದೆ ಬಯಲು ಮಾಡ್ತಾ ಇದ್ದೀವಿ. 1 ಲಕ್ಷಕ್ಕೆ 3 ಲಕ್ಷ ಬೇಕಾ? 10 ಲಕ್ಷ ಕೊಟ್ಟು 30 ಲಕ್ಷ ತೆಗೆದುಕೊಂಡು ಹೋಗಿ. ಇಂತಹ ಆಫರ್ ಯಾರಾದರೂ ಬಿಡ್ತಾರ? ಯಾರೂ ಬಿಡಲ್ಲ ಅಲ್ವಾ? ಹೋಗಿ ನೋಡಿ, ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಹೇಳಲ್ಲ. ಈ ಬಾರಿಯ ಕಂಪ್ಲೀಟ್ ಕವರ್ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. 10 ಲಕ್ಷ ಅಸಲಿ ನೋಟಿಗೆ 30 ಲಕ್ಷ ಖೋಟಾ ನೋಟು. ಲೇಡಿ ಡಾಂಗ್ ತೋಡುವ ಕೆಟ್ಟ ಹಿಂದಿದೆ ಕೌನ್ಸಿಲರ್ ಶಕ್ತಿ. ತಮಿಳುನಾಡಿನಲ್ಲಿ ಪ್ರಿಂಟಿಂಗ್, ಕರ್ನಾಟಕದ ರಾಜಕೀಯ ನೆರಳು. ಕಿಂಗ್ ಪಿನ್ ರಕ್ಷಣೆಗೆ ಖಾಕಿ ಪಡೆ. ಸುತ್ತಲೂ ಕವರ್ ಆಗಿತ್ತೆ ಡಿಪಾರ್ಟ್ಮೆಂಟ್ ಇಲ್ಲಿರ್ಬೇಡ. ಖೋಟಾ ಕರೆನ್ಸಿ ಡೇರ್ ಡೆವಿಲ್ ಆಪರೇಷನ್. ಅವರು ನಮಗೆ ಫೋನ್ನಲ್ಲಿ ಪರಿಚಯ ಆದರು. ಫೋನ್ನಲ್ಲಿ ಪರಿಚಯ ಆಗಿ ಲಕ್ಷಕ್ಕೆ ಇಷ್ಟು ಕೊಡ್ತೀವಿ ಅಂತೇಳಿ ಆಸೆ ಹುಟ್ಟಿಸಿದ್ರು. ಆಸೆ ಹುಟ್ಟಿಸಿ ಸುಮಾರು ದಿನ ನಮಗೆ ಫೋನ್ ಒಳಗೆ ಕಾಂಟ್ಯಾಕ್ಟಲ್ಲಿ ಮಾಡಿದ್ರು. ಅಲ್ಲಿಗೂ ಬರ್ರಿ ಅಂತ ಕೇಳಿದ್ವಿ. ಇಲ್ಲ ಬರೋಕ್ಕಾಗಿಲ್ಲ, ನೀವು ಇಲ್ಲಿಗೆ ಬರ್ರಿ ಅಂತ ಹೇಳಿದ್ರು. ಅದರಿಂದ ನಾವು ಎಸ್, ಇವರನ್ನ ಕರೆದುಕೊಂಡು ಹೋಗಿದ್ದು ಈ ಮನೆಗೆ. ಒಂದು ಸೀದಾನ ಕರ್ಕೊಂಡು ಹೋದ್ರು. ಇಂಥ ಜಾಗ ಬರ್ರಿ ಅಂತ ಹೇಳ್ತಿದ್ದಂಗೆ ತಿರ್ಗಿ ನಾವು ಅಲ್ಲಿ ಹೋದ್ವಿ. ದುಡ್ಡು ಎಷ್ಟು ತಂದಿದ್ದೀರಾ ಅಂತಂದ್ರು. ನಾವೊಂದು 3 ಲಕ್ಷ ತಂದಿದ್ದೀವಿ ಅಂತ ಹೇಳಿದ್ವಿ. ಆ 3 ಲಕ್ಷನೂ ನಾವು ಕೊಟ್ವಿ ಅವ್ರಿಗೆ. ಅವರು ನಮಗೆ ಎಲ್ಲ ಪ್ಯಾಕ್ ಮಾಡಿ ನೋಟ ಚೀಲಕ್ಕೆ ಹಾಕಿ ಕೊಟ್ಟರು, ಕವರ್ಗೆ ಹಾಕಿ. ಅದನ್ನ ನಾವು ತಗೊಂಬಂದು ನೋಡಿದಾಗ ಇವರ ಮಾತುಗಳು ಇನ್ಕಂಪ್ಲೀಟ್ ಆಗಿಲ್ಲ. ನಾವೇ ಬೇಕಂತಲೇ ಅರ್ಧಕ್ಕೆ ಕಟ್ ಮಾಡಿದ್ದೇವೆ. ಯಾಕೆ ಗೊತ್ತಾ? ಅಲ್ಲಿ ಮುಂದೇನಾಗುತ್ತೆ ಅನ್ನುವುದನ್ನ ನಿಮಗೆ ತಿಳಿಸಲು ಖುದ್ದು ಕವರ್ ಸ್ಟೋರಿ ತಂಡವೇ ಫೀಲ್ಡಿಗಿಳಿಯುತ್ತದೆ. ಖೋಟಾ ನೋಟ್ ಬೇಕಾ? 1 ಲಕ್ಷಕ್ಕೆ 3 ಲಕ್ಷ ಕೊಡ್ತಾರೆ. ಕವರ್ ಸ್ಟೋರಿ ಈ ಬಾರಿ ಬಯಲು ಮಾಡೋಕೆ ಹೊರಟಿರುವುದು ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಹೊರಟಿರುವ ಮಹಾಮಾರಿಯಾದ ಖೋಟಾ ನೋಟಿನ ದಂಧೆಯನ್ನ. ಇಂಥದ್ದೊಂದು ಮಾಹಿತಿಯನ್ನ ಬೆನ್ನಟ್ಟಿ ಹೊರಟ ಕವರ್ ಸ್ಟೋರಿಗೆ ಖೋಟಾ ನೋಟಿನ ವಿಸ್ತೃತ ಜಾಲದ ದಂಧೆಕೋರನೊಬ್ಬ ಸಿಕ್ಕಿ ಬೀಳ್ತಾನೆ. ಈ ಗ್ಯಾಂಗ್ನಲ್ಲಿದ್ದಾಳೆ ಖತರ್ನಾಕ್ ಲೇಡಿ. ಈ ಗ್ಯಾಂಗ್ನಲ್ಲಿ ಪಳಗಿದ ಬಂಟರ್ಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಹಾಗೆಯೇ ಖತರ್ನಾಕ್ ಮಹಿಳೆಯರು ಇದ್ದಾರೆ. ಈ ದಂಧೆಯನ್ನ ಬಯಲು ಮಾಡೋಕು ಮುನ್ನ ಈ ಗ್ಯಾಂಗ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಂಡೆವು. ಆಗ ಬಯಲಾಗುತ್ತೆ ನೋಡಿ ಈ ಜಾಲದಲ್ಲಿ ಪಳಗಿದ ಲೇಡಿಯೊಬ್ಬಳಿದ್ದಾಳೆ ಅನ್ನೋದು. ತುಮಕೂರಿನ ಒಬ್ಬ ಅಮಾಯಕನಿಗೆ ಬಸ್ನಲ್ಲಿ ಪರಿಚಯವಾದ ಈಕೆ ಚಿತ್ರದುರ್ಗದ ಮನೆಗೆ ಕರೆದುಕೊಂಡು ಹೋಗ್ತಾಳೆ. ವ್ಯವಹಾರ ಮುಗಿಸ್ತಾಳೆ. ಆಮೇಲೆ ಅವಳ ಫೋನ್ ಸ್ವಿಚ್ ಆಫ್. ಸ್ವಿಚ್ ಆಫ್ ಆಗೋಯ್ತು. ನನ್ನ ಸತ್ಯವಾಗ್ಲೂ ನನ್ನ ಮಗನಾಡಾಗೂ ಸ್ವಿಚ್ ಆಫ್ ಆಗೋಯ್ತು. ಸುಮ್ಮನೆ ದೊಂಬಿ ಬಂದಿದ್ದೀರಾ, ಹಿಂಗೆ ಜಾಸ್ತಿ ಮಾಡ್ಕೊಂಡಿದ್ದೀರಾ, ಇದು ಸೀಕ್ರೆಟ್ ಹಿಂಗೆ ಅಂದ್ರು. ನೋಡಿ ಸರ್, ನಾವು 300 ಕಿಲೋಮೀಟರ್ ಇಲ್ಲಿಂದ ಅಲ್ಲಿ ಬಂದಿದ್ದೀವಿ. ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ, ನೀವು ಹೇಳಿದ ಜಾಕೆಲ್ಲ ಬಂದಿದ್ದೀವಿ. ನಾವ್ ಹೆದರ್ಕೋಬೇಕು ಅಂದ್ರೆ ನೀವೇ ಹೆದರ್ಕೊಂಡ್ರೆ ಸರ್ ನಿಮ್ಗೂ ನಮ್ಗೂ ವ್ಯವಹಾರ ಏನೋ ಬೇಡ ಅಂತಂದೆ ನಾನು. ನೀವೆಲ್ಲೂ ಹೋಗ್ಬೇಡ್ರಿ, ಚಿತ್ರದುರ್ಗಕ್ಕೆ ನಾನು ನಿಮ್ ಜೊತೆಗೆ ಬರ್ತೀನಿ. ಮತ್ತೆ ಚಿತ್ರದುರ್ಗಕ್ಕೆ ಬರ್ತೀನಿ ಅಂದವಳ ಫೋನ್ ಮತ್ತೆ ಸ್ವಿಚ್ ಆಫ್ ಆಗಿರುತ್ತೆ. ಈ ನಟೋರಿಯಸ್ ಗ್ಯಾಂಗ್ನಲ್ಲಿ ಇಂತಹ ಹಲವಾರು ಲೇಡಿ ಡಾಂಗ್ಗಳಿದ್ದಾರೆ. ಈ ಗ್ಯಾಂಗ್ ಅನ್ನ ಮಟ್ಟ ಹಾಕಬೇಕೆಂದು ಹೊರಟ ಕವರ್ ಸ್ಟೋರಿಗೆ ಇದೇ ಗ್ಯಾಂಗಿನ ದಂಧೆಕೋರನೊಬ್ಬ ಸಿಕ್ಕಿ ಬೀಳ್ತಾನೆ. ಅವ್ರ ಕಡೆ ಒಂದು 40 ರಿಂದ 50 ಲಕ್ಷ ಕ್ಯಾಶ್ ಇರ್ತದೆ, ಡೀಲ್ ಮಾಡ್ಬೋದು. ಅದ್ರಲ್ಲಿ ನನಗೆ ಪರ್ಸೆಂಟೇಜ್ ಏನು ಕೊಡ್ತಾರೆ ಹೇಳಿ, ನಾನು ಮಾತಾಡ್ತೀನಿ. ಸರ್, ಇದು 1:3 ಇದು 10ಕ್ಕೆ 30 ಬರುತ್ತೆ. ನೀವು ಎಷ್ಟು ಮಾಡಿಕೊಂಡ್ರೆ ನಿಮ್ಗೊಂದು 5 ಕೊಡ್ತೀವಿ. 5 ಲಕ್ಷ ರೂಪಾಯಿದು ಮಾಲ್ ಕೊಡೋದು, ಐಟಮ್ಸ್ ಕೊಡೋದು, ಇಲ್ಲಿದಾರಲ್ಲ ಆ ಐಟಮ್ಸ್ ಕೊಡೋದು, ಅದು ಬ್ಯಾಂಕಿಗೆ ಎಲ್ಲ ಹೋಗೋದು. ಮತ್ತೇನು ಪ್ರಾಬ್ಲಮ್ ಆಗಲ್ಲ ನೋಟಿಂದು? ಪ್ರಾಬ್ಲಮ್ ಏನು ಆಗೋದಿಲ್ಲ. ಬ್ಯಾಂಕಿಗೆ ಹೋದಾಗ ಪ್ರಾಬ್ಲಮ್ ಬಂದಿರುತ್ತೆ.
ಒರಿಜಿನಲ್ ಅಂದ್ರೆ ಹಾಂ 10% ನಾವು ಕೊಡ್ತೀವಿ. ನೋಡಿ ಒಂದು 20% ಮಾಡಿ ಸರ್. ಓನ್ ಬಾಸ್ ಅಲ್ಲ ನಾವು ಮಿಷಿನ್ ತಂದು ನಾವೇ ಮಾರಾರಲ್ಲ. ಹಾಂ ಹಾಂ ನಾವು ಏನ್ ಗೊತ್ತಿಲ್ಲ ಕಮಿಷನ್ ಅವರನ್ನು. ಹಾಂ ನಾವು ಕೊಯಮತ್ತೂರಿಂದ ಹಾಂ ಇನ್ನಿಷ್ಟು 4 ತರ್ತೀವಿ, ಹಾಂ 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 1 ಫ್ರೀ ಕೊಡ್ತೀವಿ. ಈಗೆಲ್ಲ ಜವಾಬ್ದಾರಿ ನಮ್ಗೆ. ಮತ್ತೇನು ಪ್ರಾಬ್ಲಮ್ ಇಲ್ಲಲ್ಲ? ಮತ್ತು ನಾವು ಏನಾರು ಪ್ರಾಬ್ಲಮ್ ಆದ್ರೆ ನಮ್ಮ ಈ ನಂಬರ್ ಕೊಡಿ, ನಮ್ಮ ಹೆಸರು ಹೇಳ್ರಿ, ಇರ್ತಕ್ಕಾಗಿರೋ ನಾವು ನೋಡ್ತೀವಿ. ಪ್ರಾಬ್ಲಮ್ ಅದೇನಾಗುತ್ತಲ್ಲ, ಈಗ 12 ನಮ್ಮ ನಿಮ್ಮ ಮೊಬೈಲ್ ತೋರ್ಸಾಕ ಅವನು ಹೇಳಿದ ಹಾಗೆ ಮಂಗಳವಾರ ಬೆಳಗ್ಗೆ ಅವನಿಗೆ ಕಾಲ್ ಮಾಡಿದ್ವಿ. ಆಗ ಅವನ ದರ್ಪ ನೋಡಿ ಸರ್ ನಮಸ್ಕಾರ. ಹೇಳಿ ಸರ್. ಫೋನ್ ಮಾಡ್ತೀನಿ ಅಂದರೆ ಮಾಡಲಿಲ್ಲ, ಅದಕ್ಕೆ ಮಾಡಿದೆ. ನಾನು ಮಾಡೋದಿಲ್ಲ, ನಾನು ಬಿಸಿ ಮನುಷ್ಯ ಇದ್ದೀನಿ. ಹೌದಾ? ನೀವು ಮಾಡಿದ್ರೆ ಅಷ್ಟೇ ಎತ್ತದು. ನಾನು ಯಾರದೇ ಕಾರಣದ್ದು ನಾನು ಫೋನ್ ಮಾಡಲ್ಲ. ಹಾಂ ನನಗೆ ನನ್ನ ಹಳೆ ಕಸ್ಟಮರ್ಗಳಿಗೆ ಕೊಟ್ಟಿರ್ಬೇಕಾಗಿತ್ತು. ಸರ್ ಹೆಂಗೆ ಮಾಡಲಿ? ನಾಳೆ ಒಂದಿನ ತಡೀರಿ. ನಾಳೆ ಏನು ಗೊತ್ತೇ ನಮ್ಗೆ 5 ಕೋಟಿ ಡೆಲಿವರಿ ಇನ್ಕಮ್. ಎಷ್ಟು ಬದ? 5 ಕೋಟಿ ಕೊಟ್ಟಿದ್ದು ಅದ್ರ ಕೊಟ್ಟೋಗ್ಬಿಟ್ಟಿದ್ದಾರೆ. ಹಾಂ ಹಂಗಾಗಿ ನಾಳೆ ಎಲ್ಲ ನಾವು ಅವ್ರಿಗೆ ಡೆಲಿವರಿ ಕೊಡೋದಕ್ಕೆ ಹಾಂ ಒಂದಿನ ತಡೀರಿ, ನಾಳೆ ವ್ಯವಸ್ಥೆ ಮಾಡೋಣ. ನಾಳೆ ಈ ಟೈಮಿಗೆ ಫೋನ್ ಮಾಡ್ರಿ, ಬೆಳಿಗ್ಗೆ ಬಿಟ್ಬಿಡ್ರಿ, ನಾನು ಪ್ಲೇಸ್ ಇರ್ತೀನಿ. ಬಂದ ತಕ್ಷಣ ಏನು ತಡ್ರಿ ನಿಮ್ಗೆ ಕೊಟ್ಟು ಹಿಂಗೆ ತಗೊಂಡು ಹೋಗ್ಬಿಡ್ರಿ. ಆಯ್ತು ಬಿಡಣ್ಣ, ನೀನು ಬಹಳ ಬ್ಯುಸಿ ಮನುಷ್ಯ ಇದೀಯಾ, ಯಾವಾಗ ಬರ್ಬೇಕು ಹೇಳು ಅಂದಾಗ ಗುರುವಾರ ಸಾಯಂಕಾಲ ಚಿತ್ರದುರ್ಗಕ್ಕೆ ಬನ್ನಿ ಅಂದ. ಅವನ್ ಹೇಳಿದಂತೆಯೇ ಅಲ್ಲಿಗೆ ಹೋದ್ವಿ. ಕೋಟೆ ನಾಡಲ್ಲಿ ದರಿದ್ರ ದಂಧೆ, ಓಬವ್ವನ ನಾಡಲ್ಲಿ ವಿಚಿತ್ರ ಮಾಫಿಯಾ. ನಮ್ಮ ಅಂದಾಜಿನ ಪ್ರಕಾರ ದಾವಣಗೆರೆ ಸುತ್ತಮುತ್ತ ಈ ಗ್ಯಾಂಗ್ ಆಪರೇಟ್ ಆಗ್ತಾ ಇರುತ್ತೆ ಅಂದ್ಕೊಂಡ್ವಿ. ಆದ್ರೆ ಈ ಗ್ಯಾಂಗ್ನ ಮೇನ್ ಸೆಂಟರ್ ಇರುವುದು ಇದೇ ಚಿತ್ರದುರ್ಗದಲ್ಲಿ, ಕೋಟೆ ನಾಡಿನ ಮಡಿಲಲ್ಲಿಯೇ, ಓಬವ್ವನ ಕಾರಸ್ಥಾನದಲ್ಲಿಯೇ ಈ ನಟೋರಿಯಸ್ ದಂಧೆ ಭದ್ರವಾಗಿ ಬೇರೂರಿದೆ. ಮಾರನೇ ದಿನ ಬೆಳಿಗ್ಗೆ ಅವನು ಹೇಳಿದ ಒಂದು ಜಾಗಕ್ಕೆ ಹೋದ್ವಿ. ನಮ್ಮನ್ನ ಕರ್ಕೊಂಡು ಹೋಗಿದ್ದ ಆ ಬಂಗಲೆ ನೋಡಿ ನಮಗೆ ಆಶ್ಚರ್ಯವೋ ಆಶ್ಚರ್ಯ. ಇಂಥ ಐಷಾರಾಮಿ ಬಂಗಲೆಯಲ್ಲ ಖೋಟಾ ನೋಟ್ ವ್ಯವಹಾರ ನಡೀತಿರೋದು. ಒಂದು ಕ್ಷಣ ಶಾಕ್. ಅದಕ್ಕಿಂತಲೂ ಹೆಚ್ಚು ಶಾಕ್ ಆಗಿತ್ತು, ಆ ಬಂಗಲೆಯಲ್ಲಿ ಖೋಟಾ ನೋಟ್ ಹೆಸರಲ್ಲಿ ದಂಧೆ ನಡೆಸ್ತಿರೋ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ಬಂದಾಗಲೇ. ಕೋಟೆ ನಾಡಲ್ಲಿ ಖೋಟಾ ನೋಟು ದಂಧೆ ನಡೆಯುತ್ತೆ. ಆ ಐಷಾರಾಮಿ ಬಿಲ್ಡಿಂಗ್ನಲ್ಲಿ ನಮ್ಮ ಮುಂದೆ ವಿರಾಜಮಾನವಾಗಿ ಬಂದು ಕೂತವನು ಯಾರು ಗೊತ್ತಾ? ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.